ನಮಸ್ಕಾರ ಸ್ನೇಹಿತರೆ. ಅಯೋಧ್ಯೆಯ ರಾಮ ಮಂದಿರದ ಮೂರ್ತಿ ಪ್ರಾಣ ಪ್ರತಿಷ್ಠಾಪನೆಗೆ ಹೋಗಿ ಕೋಟಿ ಕೋಟಿ ಹಣ ದಾನ ಮಾಡಿದ ಕ್ರಿಕೆಟ್ ದಿಗ್ಗಜ ಆಟಗಾರರು. ಅಯೋಧ್ಯೆ ತಲುಪಿದ ತಕ್ಷಣ ಕೊಹ್ಲಿ, ರೋಹಿತ್, ಸಚಿನ್ ಹೇಳಿದ್ದೇನು ಗೊತ್ತಾ? ಯಾವೆಲ್ಲ ಕ್ರಿಕೆಟಿಗರು ಎಷ್ಟೆಲ್ಲ ಹಣವನ್ನ ನೀಡಿದ್ದಾರೆ ಮತ್ತು ಏನೆಲ್ಲ ಹೇಳಿದ್ದಾರೆ ಎಂಬುದನ್ನೆಲ್ಲ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ ಸ್ನೇಹಿತರೆ. ಹಾಗಾಗಿ ದಯವಿಟ್ಟು ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಅದಕ್ಕಿಂತ ಮೊದಲು ನೀವು ಕೂಡ ಶ್ರೀರಾಮಚಂದ್ರರ ಆರಾಧಕರಾಗಿದ್ದರೆ ಜೈ ಶ್ರೀರಾಮ್ ಅಂತ ಕಾಮೆಂಟ್ ಮಾಡುವ ಮೂಲಕ ನಿಮ್ಮ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸಿ ಬಂಧುಗಳೇ. ಹೌದು ಸ್ನೇಹಿತರೆ, 500 ವರ್ಷಗಳ ಕಾನೂನು ಸಮರ, ಯುದ್ಧ, ಹಲವು ಬಲಿದಾನಗಳಿಗೆ ಇದೀಗ ಕೊನೆಗೂ ಅಂತ್ಯ ಸಿಕ್ಕಿದೆ. ಕೊನೆಗೂ 500 ವರ್ಷಗಳ ಬಳಿಕ ನಮ್ಮ ಶ್ರೀರಾಮಚಂದ್ರರು ತಮ್ಮ ತವರಿಗೆ ತೆರಳಿದ್ದಾರೆ. ಈ ಐತಿಹಾಸಿಕ ಕಾರ್ಯಕ್ರಮಕ್ಕೆ ಕ್ರಿಕೆಟ್ ದಿಗ್ಗಜರಿಂದ ಹಿಡಿದು ಬಾಲಿವುಡ್ ನಟ ನಟಿಯರವರೆಗೂ, ಉದ್ಯಮಿಗಳಿಂದ ಹಿಡಿದು ಸಿನಿಮಾ ಸ್ಟಾರ್ ನಟರವರೆಗೂ ಗಣ್ಯ ವ್ಯಕ್ತಿಗಳಿಗೂ ಆಹ್ವಾನ ನೀಡಲಾಗಿತ್ತು ಸ್ನೇಹಿತರೆ. ಕ್ರೀಡಾ ಕ್ಷೇತ್ರದಿಂದ ವಿರಾಟ್ ಕೊಹ್ಲಿ, ಸಚಿನ್ ತೆಂಡೂಲ್ಕರ್, MS ಧೋನಿ ಹಾಗೂ ರೋಹಿತ್ ಸೇರಿದಂತೆ ಕೆಲ ಸ್ಟಾರ್ ಆಟಗಾರರು ಈ ಐತಿಹಾಸಿಕ ಸಮಾರಂಭದಲ್ಲಿ ಕಾಣಿಸಿಕೊಂಡಿದ್ದರು. ಇನ್ನು ಶ್ರೀರಾಮ ಮಂದಿರಕ್ಕೆ ಬಂದು ದರ್ಶನ ಪಡೆದ ಬಳಿಕ ಮಾತನಾಡಿದ ಟೀಂ ಇಂಡಿಯಾ ತಂಡದ ಮಾಜಿ ನಾಯಕರಾದ ವಿರಾಟ್ ಕೊಹ್ಲಿ ರವರು ಹೀಗೆ ಹೇಳಿದ್ದಾರೆ ಬಂಧುಗಳೇ. ನನಗೆ ಶ್ರೀರಾಮ ಮಂದಿರದ ಇನ್ವಿಟೇಷನ್ ಬಂದಾಗ ನಾನು ತುಂಬಾ ಕಾತುರದಿಂದ ಕಾಯುತ್ತಿದ್ದೇನು. ಎಲ್ಲರಿಗಿಂತ ಮೊದಲು ನಾನೇ ಶ್ರೀರಾಮನನ್ನ ನೋಡಬೇಕು ಎನ್ನುವ ಕಾತುರದಲ್ಲಿ ಇದ್ದೇನು. ಅದರಂತೆ ಆಯಿತು ಕೂಡ. ಶ್ರೀರಾಮಚಂದ್ರರ ದರ್ಶನವನ್ನ ಪಡೆದುಕೊಂಡು ನಾನು ಧನ್ಯೋಸ್ಮಿ ಆಗಿದ್ದೇನೆ. ಇನ್ನು ಮುಂದೆ ನಾನು ಇಲ್ಲಿ ಯಾವಾಗಲೂ ಬರುತ್ತಾ ಇರುತ್ತೇನೆ ಎಂದು ವಿರಾಟ್ ಕೊಹ್ಲಿ ರವರು ಹೇಳಿದ್ದಾರೆ. ಇನ್ನು ಮಾತು ಮುಂದುವರಿಸಿದ ಅವರು, ಈ ಮಂದಿರದ ಜೀರ್ಣೋದ್ಧಾರಕ್ಕಾಗಿ ನಾನು ಶ್ರೀರಾಮ ಮಂದಿರದ ಟ್ರಸ್ಟ್ಗೆ ಬರೋಬ್ಬರಿ 2 ಕೋಟಿ ರೂಪಾಯಿಗಳ ದೇಣಿಗೆ ನೀಡಲಿದ್ದೇನೆ ಎಂದು ಟೀಂ ಇಂಡಿಯಾ ತಂಡದ ಮಾಜಿ ನಾಯಕರಾದ ವಿರಾಟ್ ಕೊಹ್ಲಿ ರವರು ಹೇಳಿದ್ದಾರೆ ಬಂಧುಗಳೇ. ಇನ್ನು ರಾಮಲಲ್ಲನ ದರ್ಶನ ಪಡೆದ ಬಳಿಕ ಮಾತನಾಡಿದ ರೋಹಿತ್ ಶರ್ಮಾ ರವರು ಹೀಗೆ ಹೇಳಿದ್ದಾರೆ, ನಾನು ಯಾವತ್ತೂ ಕೂಡ ಊಹಿಸಿರಲಿಲ್ಲ ನಮ್ಮ ದೇಶದಲ್ಲಿ ಶ್ರೀರಾಮಚಂದ್ರರ ಭವ್ಯವಾದ ಮಂದಿರ ನಿರ್ಮಾಣವಾಗುತ್ತದೆ ಎಂದು. ಆದರೆ ಇದೀಗ ಈ ಊಹೆಯೆಲ್ಲ ಸತ್ಯವಾಗಿದೆ. ಕೊನೆಗೂ ಹಿಂದೂಗಳ ಹೋರಾಟಕ್ಕೆ ಜಯ ಸಿಕ್ಕಿದೆ. ಮೋದಿರವರು ಈ ಸತ್ಕಾರ್ಯ ಮಾಡಿರುವುದರಿಂದಾಗಿ ನನಗೆ ತುಂಬಾ ಖುಷಿಯನ್ನ ನೀಡುತ್ತಿದೆ. ನಾನು ಸಹ ಈ ಮಂದಿರಕ್ಕಾಗಿ ನನ್ನ ಕೈಲಾದಷ್ಟು ಹಣ ಸಹಾಯವನ್ನ ಮಾಡಲಿದ್ದೇನೆ ಎಂದು ರೋಹಿತ್ ಶರ್ಮಾ ರವರು ಹೇಳಿದ್ದಾರೆ ಬಂಧುಗಳೇ. ಇನ್ನು ಪ್ರಭು ಶ್ರೀರಾಮಚಂದ್ರರ ದರ್ಶನ ಪಡೆದ ಬಳಿಕ ಮಾತನಾಡಿದ ಕ್ರಿಕೆಟ್ ದೇವರಾದ ಸಚಿನ್ ತೆಂಡೂಲ್ಕರ್ ರವರು ಹೀಗೆ ಹೇಳಿದ್ದಾರೆ, ನಮ್ಮ ಭಾರತದಂತಹ ವಿವಿಧತೆಯಲ್ಲಿ ಐಕ್ಯತೆಯನ್ನ ಹೊಂದಿರುವ ದೇಶದಲ್ಲಿ ಶ್ರೀರಾಮ ಅವರ ಮಂದಿರ ನಿರ್ಮಾಣವಾಗುವುದು ಕನಸಿನ ಮಾತೇ ಆಗಿತ್ತು. ಆದರೆ ಇದೀಗ ಈ ಕನಸನ್ನ ನಮ್ಮ ನರೇಂದ್ರ ಮೋದಿ ರವರು ನನಸಾಗಿ ಮಾಡಿದ್ದಾರೆ. ಇದರಿಂದಾಗಿ ನನಗೆ ತುಂಬಾ ಖುಷಿಯಾಗುತ್ತಿದೆ. ಇನ್ನು ರಾಮರ ದರ್ಶನವನ್ನ ಪಡೆದ ಬಳಿಕ ನನ್ನ ಮನಸ್ಸಿಗೆ ನೆಮ್ಮದಿ ಉಂಟಾಗುತ್ತಿದೆ. ನಾನು ಇನ್ನು ಮುಂದೆ ಯಾವಾಗಲೂ ಇಲ್ಲಿಗೆ ಬರುತ್ತಾ ಇರುತ್ತೇನೆ. ನನ್ನ ಕಡೆಯಿಂದ ಶ್ರೀರಾಮ ಮಂದಿರ ಟ್ರಸ್ಟ್ಗೆ 2 ಕೋಟಿ ನೀಡಲಿದ್ದೇನೆ ಎಂದು ಸಚಿನ್ ತೆಂಡೂಲ್ಕರ್ ರವರು ಹೇಳಿದ್ದಾರೆ ಬಂಧುಗಳೇ. ಒಟ್ನಲ್ಲಿ ಐತಿಹಾಸಿಕ ಕ್ಷಣಕ್ಕೆ ಕ್ರೀಡಾ ಜಗತ್ತು ಸಾಕ್ಷಿಯಾಗಿ ತಮ್ಮ ಕೈಲಾದಷ್ಟು ಹಣ ಸಹಾಯವನ್ನ ಮಾಡಿದ್ದಾರೆ ಬಂಧುಗಳೇ. ಸ್ನೇಹಿತರೆ, ವಿಡಿಯೋ ಕುರಿತು ನಿಮಗೆ ಏನನ್ಸುತ್ತೆ ಅನ್ನುವ ನಿಮ್ಮ ಅಭಿಪ್ರಾಯ ಹಾಗೂ ಅನಿಸಿಕೆಗಳನ್ನ ಕಾಮೆಂಟ್ ಮಾಡುವ ಮೂಲಕ ತಪ್ಪದೆ ತಿಳಿಸಿ. ಯಾಕಂದ್ರೆ ನೀವು ಮಾಡುವ ಒಂದೊಂದು ಕಾಮೆಂಟ್, ಒಂದೊಂದು ಲೈಕ್ ಕೂಡ ಬಹಳ ಬಹಳ ಮುಖ್ಯ. ವಿಡಿಯೋವನ್ನ ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ, ಧನ್ಯವಾದಗಳು ಸ್ನೇಹಿತರೆ.